ಮುರಳಿಯ ದಿನಾಂಕ 7/2/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬುದ್ಧಿಯಲ್ಲಿ ಸ್ಥಿರವಾಗಿ ಒಬ್ಬ ತಂದೆಯ ನೆನಪೇ ಇತ್ತೆಂದರೆ ಅಹೋ ಸೌಭಾಗ್ಯ. ಒಬ್ಬ ಬಾಬರವರ ನೆನಪಿರುವುದು ಸಹ ಅಹೋ ಸೌಭಾಗ್ಯ. ಪ್ರಶ್ನೆ: ಯಾವ ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಇರುತ್ತದೆ, ಅವರ ಗುರುತುಗಳು ಏನಾಗಿರುತ್ತದೆ? ಉತ್ತರ: ಅವರು ಬಾಯಿಂದ ಜ್ಞಾನವನ್ನು ಹೇಳದೆ ಇರುವುದಿಲ್ಲ. ಅವರು ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆಯನ್ನು ಸ್ವಾಹ ಮಾಡುತ್ತಾರೆ. ಸರ್ವಿಸ್ನ ಆಸಕ್ತಿ ಇರುವ ಮಕ್ಕಳು ಬಾಯಿಂದ ಸದಾ ಜ್ಞಾನ ರತ್ನಗಳನ್ನು ಹೇಳದೆ ಇರುವುದಿಲ್ಲ. ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸ್ವಾಹ ಮಾಡುತ್ತಾರೆ. ಅವರಿಗೆ ಆತ್ಮಿಕ ಜ್ಞಾನ ತಿಳಿಸುವುದರಲ್ಲಿ ತುಂಬ ಖುಷಿಯಾಗತ್ತೆ. ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತಾರೆ. ತಮಗಿಂತ ಹಿರಿಯರಿಗೆ ಬಹಳ ಗೌರವ ಕೊಡುತ್ತಾರೆ. ಹಿರಿಯರಿಂದ ಕಲಿಯುತ್ತಿರುತ್ತಾರೆ. ಗೀತೆ: ಬದಲಾಗಲಿ ಪ್ರಪಂಚ, ಆದರೆ ನಾವು ಬಾಬರವರ ಕೈ ಮತ್ತು ಜೊತೆಯನ್ನು ಎಂದಿಗೂ ಬಿಡುವುದಿಲ್ಲ. ಗೀತೆ: ಪೂರ್ತಿ ಪ್ರಪಂಚವೇ ಬದಲಾದರೂ ನಾವು ತಂದೆಯ ಕೈ ಮತ್ತು ಜೊತೆಯನ್ನು ಎಂದಿಗೂ ಬಿಡುವುದಿಲ್ಲ. ನಾವು ಬದಲಾಗೋದಿಲ್ಲ, ಪ್ರಪಂಚದ ಮಾಯೆಗೆ ವಶ ಆಗೋದಿಲ್ಲ. ಓಂ ಶಾಂತಿ. ಮಕ್ಕಳು, ಹಾಡಿನ 2 ಸಾಲುಗಳನ್ನು ಕೇಳಿದ್ದೀರಾ? ಇದು ಪ್ರತಿಜ್ಞೆಯ ಗೀತೆಯಾಗಿದೆ. ಹೇಗೆ ಯಾರಾದರೂ ನಿಶ್ಚಿತಾರ್ಥ ಆಗತ್ತೆ, ಯಾರ್ದಾದ್ರೂ ಅವರು ಪ್ರತಿಜ್ಞೆ ಮಾಡ್ತಾರಲ್ವ, ಸ್ತ್ರೀ ಪುರುಷರು ಎಂದಿಗೂ ಒಬ್ಬರನ್ನೊಬ್ಬರು ಬಿಡೋದಿಲ್ಲ ಎಂದು. ಕೆಲವ್ರಿಗೆ ಪರಸ್ಪರದಲ್ಲಿ ಆಗಲ್ಲ, ಇಡಿಸೋದಿಲ್ಲ, ಒಬ್ರಿಗೊಬ್ರು ಹೊಂದಾಣಿಕೆ ಆಗಲ್ಲ, ಆಗ ಬಿಟ್ಟು ಬಿಡುತ್ತಾರೆ. ಇಲ್ಲಿ ತಾವು ಮಕ್ಕಳು ಯಾರ ಜೊತೆ ಪ್ರತಿಜ್ಞೆ ಮಾಡ್ತಿದ್ದೀರಾ? ಈಶ್ವರನ ಜೊತೆ. ಯಾರ ಜೊತೆ ತಾವು ಮಕ್ಕಳದು ಪ್ರಿಯತಮೆಯರ ನಿಶ್ಚಿತಾರ್ಥ ಆಗ್ತಾ ಇದೆ? ಸ್ವಯಂ ಶಿವ ತಂದೆ ಈಶ್ವರನ ಜೊತೆ. ಆದರೆ ಆ ರೀತಿ ಯಾರು ವಿಶ್ವಕ್ಕೆ ಮಾಲೀಕರನ್ನಾಗಿ ತಯಾರು ಮಾಡುವಂತಹ ತಂದೆ ಇದ್ದಾರೆ, ಅವರನ್ನು ಸಹ ಕೆಲವರು ಬಿಟ್ಟು ಬಿಡುತ್ತಾರೆ. ಇಲ್ಲಿ ತಾವು ಮಕ್ಕಳು ಕುಳಿತಿದ್ದೀರಾ, ತಾವು ತಿಳಿದುಕೊಂಡಿದ್ದೀರಾ, ಈಗ ಬೇಹದ್ದಿನ ಬಾಪ್ ದಾದಾ ಬಂದಿದ್ದಾರೆ. ಈ ಸ್ಥಿತಿ ತಮ್ಮದು ಇಲ್ಲಿ ಇರುತ್ತದೆ. ಹೊರಗೆ ಸೆಂಟರ್ಸಲ್ಲಿ ಈ ಸ್ಥಿತಿ ಇರುವುದಿಲ್ಲ. ಇಲ್ಲಿ ತಾವು ತಿಳಿದುಕೊಂಡಿದ್ದೀರಾ, ಬಾಪ್ ದಾದಾ ಬಂದಿದ್ದಾರೆ. ಯಾವಾಗ ಮಧುಬನದಲ್ಲಿ ಸನ್ಮುಖದಲ್ಲಿ ಕುಳಿತುಕೊಳ್ಳುತ್ತೇವೆ. ಹೊರಗೆ ತಿಳಿದುಕೊಳ್ಳುತ್ತೀರಾ, ಬಾಬಾ ನುಡಿಸಿರುವಂತಹ ಮುರುಳಿ ಬಂದಿದೆ ಎಂದು. ಸೆಂಟರ್ಸಲ್ಲಿ ಯಾವಾಗ ಮುರುಳಿ ಕೇಳ್ತೀವಿ, ಬಾಬಾ ಹೇಳಿರುವಂತಹ ಮುರುಳಿ ಬಂದಿದೆ ಅಂತ ಮುರುಳಿ ಕೇಳುತ್ತೇವೆ. ಆದರೆ ಅಲ್ಲಿ ಮಧುಬನದಲ್ಲಿ ನೇರವಾಗಿ ಬಾಬನಿಂದ ಮುರುಳಿ ಕೇಳಲಾಗತ್ತೆ. ಇಲ್ಲಿ ಮತ್ತು ಅಲ್ಲಿಗೆ ಬಹಳ ಅಂತರವಿರುವುದು. ಏಕೆಂದರೆ ಇಲ್ಲಿ ಬೇಹದ್ದಿನ ಬಾಬ್ದಾದಿರವರ ಸನ್ಮುಖದಲ್ಲಿ ತಾವು ಕುಳಿತಿದ್ದೀರಾ. ಅಲ್ಲಂತೂ ಸನ್ಮುಖದಲ್ಲಿ ಇರುವುದಿಲ್ಲ, ಅಂದರೆ ಮಧುಬನದಲ್ಲಿ ಎದುರುಗಡೆ ಇರ್ತೇವೆ. ಬಯಸ್ತೀರ ಸನ್ಮುಖದಲ್ಲಿ ಹೋಗಿ ಮುರುಳಿ ಕೇಳಬೇಕು ಅಂತ. ಮಕ್ಕಳ ಬುದ್ಧಿಯಲ್ಲಿ ಬರುತ್ತೆ, ಬಾಬಾ ಬಂದಿದ್ದಾರೆ. ಹೇಗೆ ಅನ್ಯ ಸತ್ಸಂಗಗಳಲ್ಲಿದ್ದರೆ ಅಲ್ಲಿ ಅವರು ತಿಳ್ಕೊಳ್ತಾರೆ, ಇಂತಹ ಸ್ವಾಮೀಜಿ ಬರ್ತಾರೆ, ಗುರೂಜಿ ಬರ್ತಾರೆ ಅಂತ. ಆದರೆ ಈ ವಿಚಾರವೂ ಕೂಡ ಎಲ್ಲರದ್ದು ಏಕರಸವಾಗಿರುವುದಿಲ್ಲ. ಕೆಲವರ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಕೆಲವರಿಗೆ ಪತಿಯ ನೆನಪು ಬರುತ್ತೆ, ಕೆಲವರಿಗೆ ಸಂಬಂಧಿಕರ ನೆನಪು ಬರುತ್ತೆ. ಬುದ್ಧಿಯೋಗ ಒಬ್ಬ ಗುರುವಿನ ಜೊತೆಯೂ ನಿಲ್ಲುವುದಿಲ್ಲ. ಕೆಲವರಿಗಷ್ಟೇ ಅಪರೂಪವಾಗಿ ಅವರ ಸ್ವಾಮಿಯ ಕಡೆ ಗಮನ ಇರುತ್ತೆ, ಅವರ ನೆನಪಿನಲ್ಲಿ ಕುಳಿತಿರಬಹುದು. ಇಲ್ಲಿಯೂ ಸಹ ಹಾಗೆಯೇ. ಈ ರೀತಿಯೆಲ್ಲ ಎಲ್ಲರೂ ಶಿವತಂದೆಯ ನೆನಪಿನಲ್ಲೇ ಇರುತ್ತಾರೆ ಎಂದಲ್ಲ. ಬುದ್ಧಿ ಅಲ್ಲಲ್ಲಿ ಓಡುತ್ತಿರುತ್ತದೆ. ಮಿತ್ರ ಸಂಬಂಧಿಕರ ನೆನಪು ಬರುತ್ತದೆ. ಪೂರ್ತಿ ಸಮಯ ಒಬ್ಬ ಶಿವತಂದೆಯ ನೆನಪಿನಲ್ಲಿ ಇದ್ದರೂ ಅದು ಅಹೋ ಸೌಭಾಗ್ಯವಾಗಿದೆ. ಸ್ಥಿರವಾದ ನೆನಪಿನಲ್ಲಿ ಕೆಲವರಷ್ಟೇ ಅಪರೂಪವಾಗಿ ಇರುತ್ತಾರೆ. ಇಲ್ಲಿ ತಂದೆಯ ಸನ್ಮುಖದಲ್ಲಿರುವುದರಿಂದ ಬಹಳ ಖುಷಿ ಇರಬೇಕು. ಅತೀಂದ್ರಿಯ ಸುಖ ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿ ಇಲ್ಲಿನ ಗಾಯನವಾಗಿದೆ. ಇಲ್ಲಿ ತಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ. ತಮಗೆ ಗೊತ್ತಿದೆ, ಈಗ ನಾವು ಈಶ್ವರನ ಮಡಿಲಿನಲ್ಲಿ ಇದ್ದೇವೆ, ನಂತರ ದೈವಿ ಮಡಿಲಿನಲ್ಲಿ ಇರುತ್ತೇವೆ. ಬಲೆ ಕೆಲವರ ಬುದ್ಧಿಯಲ್ಲಿ ಸರ್ವಿಸ್ನ ವಿಚಾರಗಳು ನಡೆಯುತ್ತವೆ. ಈ ಚಿತ್ರಗಳಲ್ಲಿ ಏನಾದರೂ ಕರೆಕ್ಷನ್ ಮಾಡಿ ಇದನ್ನು ಬರಿಬೇಕು ಅಂತ ಬಾಬಾನೇ ಡೈರೆಕ್ಷನ್ ಕೊಡ್ತಾರೆ.
ಆದರೆ ಒಳ್ಳೆಯ ಮಕ್ಕಳು ಯಾರಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ, ಈಗಂತೂ ನಾವು ತಂದೆಯಿಂದ ಕೇಳಬೇಕು, ಬೇರೆ ಯಾವುದೇ ಸಂಕಲ್ಪ ಮಾಡಬಾರದು. ಅಂದರೆ ಕೆಲವರು ಅಂದ್ಕೊಳ್ತಾರಲ್ವ, ಇದಾಗಿದ್ದರೆ ಚೆನ್ನಾಗಿರುತ್ತೆ, ಇದು ಹೀಗಿದ್ರೆ ಚೆನ್ನಾಗಿರುತ್ತೆ, ಏನೆಲ್ಲ ಸಂಕಲ್ಪಗಳು ಇರ್ತಾರೆ. ಆದರೆ ಬಾಬಾ ತಯಾರು ಮಾಡಿಸಿರುವಂತಹದ್ದು ಇದೆಲ್ಲ ಅಂದಾಗ ನಾವು ಯಾವುದೇ ಸಂಕಲ್ಪ ಮಾಡಬಾರದು. ಯಾರು ಒಳ್ಳೆಯ ಮಕ್ಕಳಿರ್ತಾರೆ, ನಿಶ್ಚಯ ಬುದ್ಧಿ ಉಳ್ಳವರಿರ್ತಾರೆ, ಅವರಿಗೆ ಇಷ್ಟೇ ಬುದ್ಧಿಯಲ್ಲಿರುತ್ತೆ, ಬಾಬಾ ಏನು ಹೇಳುತ್ತಿದ್ದಾರೆ ಅದನ್ನು ಕೇಳಬೇಕು, ಬೇರೆ ಯಾವುದೇ ಸಂಕಲ್ಪ ನಮಗೆ ಬರಬಾರದು. ತಂದೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಲು ಬಂದಿದ್ದಾರೆ ಅಂದಾಗ ತಂದೆಯ ಜೊತೆಯಲ್ಲಿಯೇ ಬುದ್ಧಿಯೋಗವನ್ನು ಜೋಡಿಸಬೇಕು. ನಂಬರ್ ವಾರಾಗಿ ಧಾರಣೆ ಮಾಡಿಕೊಳ್ಳುವವರಂತೂ ಇದ್ದೇ ಇರುತ್ತಾರೆ. ಕೆಲವರು ಒಳ್ಳೆಯ ರೀತಿ ಕೇಳಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಇನ್ನು ಕೆಲವರು ಕಡಿಮೆ ಧಾರಣೆ ಮಾಡಿಕೊಳ್ಳುತ್ತಾರೆ. ಬುದ್ಧಿಯೋಗ ಬೇರೆ ಕಡೆ ಓಡುತ್ತಿರುತ್ತದೆ, ಆಗ ಧಾರಣೆ ಆಗುವುದಿಲ್ಲ, ಕಚ್ಚಾ ಆಗುತ್ತಾರೆ. ಒಂದೆರಡು ಬಾರಿ ಮುರುಳಿ ಕೇಳಿದರೂ ಧಾರಣೆ ಆಗಲಿಲ್ಲವೆಂದರೆ ಆ ಅಭ್ಯಾಸ ಪಕ್ಕಾ ಆಗುತ್ತದೆ. ಮತ್ತು ಎಷ್ಟೇ ಕೇಳುತ್ತಾ ಇದ್ದರೂ ಧಾರಣೆ ಆಗುವುದಿಲ್ಲ, ಅನ್ಯರಿಗೆ ಹೇಳಲು ಆಗುವುದಿಲ್ಲ. ಯಾರಿಗೆ ಧಾರಣೆ ಆಗತ್ತೆ, ಬಾಬರವರ ಜ್ಞಾನ, ಮುರುಳಿ ಮತ್ತು ಸರ್ವಿಸ್ನ ಆಸಕ್ತಿ ಇರುತ್ತದೆ ಅವರಿಗೆ, ಅವರು ಉತ್ಸುಕರಾಗುತ್ತಿರ್ತಾರೆ, ಯೋಚನೆ ಮಾಡ್ತಾರೆ, ಹೋಗಿ ನನ್ನ ಹತ್ರ ಏನು ಜ್ಞಾನ ಧನವಿದೆ ಅದನ್ನು ದಾನ ಮಾಡಬೇಕೆಂದು. ಏಕೆಂದರೆ ಈ ಜ್ಞಾನ ಧನ ಒಬ್ಬ ತಂದೆಯ ವಿನಃ ಮತ್ತಾರ ಬಳಿಯೂ ಇಲ್ಲ. ತಂದೆ ಇದನ್ನು ತಿಳಿದುಕೊಂಡಿದ್ದಾರೆ, ಎಲ್ಲರಿಗೂ ಒಂದೇ ಸಮಾನ ಧಾರಣೆ ಆಗುವುದಿಲ್ಲ, ಎಲ್ಲರೂ ಏಕರಸ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ. ಆದ್ದರಿಂದ ಬುದ್ಧಿ ಅನ್ಯ ಕಡೆ ಅಲೆದಾಡುತ್ತಿರುತ್ತದೆ. ಭವಿಷ್ಯದ ಅದೃಷ್ಟ ಅಷ್ಟು ಶ್ರೇಷ್ಠವಾಗುವುದಿಲ್ಲ. ಕೆಲವರು ಮತ್ತೆ ಸ್ಥೂಲ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವೆಸುತ್ತಾರೆ, ಸ್ಥೂಲ ಸೇವೆಯನ್ನು, ಕರ್ಮಣ ಸೇವೆಯನ್ನು ಮಾಡುತ್ತಾರೆ, ಎಲ್ಲರನ್ನ ರಾಜಿಪಡಿಸುತ್ತಾರೆ. ಹೇಗೆ ಅಡುಗೆ ತಯಾರು ಮಾಡುವಂತಹ ಸೇವೆ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಎಲ್ಲರಿಗೂ ತಿನ್ನಿಸ್ತಾರೆ. ಇದು ಸಹ ಸಬ್ಜೆಕ್ಟೇ ಅಲ್ವಾ, ಸೇವೆಯ ವಿಷಯವೇ ಅಲ್ವಾ. ಯಾರಿಗೆ ಸೇವೆ ಮಾಡುವ ಆಸಕ್ತಿ ಇರುತ್ತೆ ಅವರು ಸೇವೆ ಮಾಡದ ವಿನಃ ಇರಲಾಗುವುದಿಲ್ಲ. ಅನ್ಯರಿಗೆ ಜ್ಞಾನ ಹೇಳೋದು, ಯಾವುದೋ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಬಾಬಾ ನೋಡುತ್ತಾರೆ, ದೇಹಾಭಿಮಾನ ಇವರಿಗೆ ಇಲ್ಲವಾ, ಹಿರಿಯರಿಗೆ ಗೌರವ ಕೊಡ್ತಾ ಇದ್ದಾರಾ ಇಲ್ಲವಾ, ದೊಡ್ಡವರು ಮಹಾರಥಿಗಳಿಗೆ ಗೌರವ ಕೊಡಬೇಕಲ್ವಾ. ಕೆಲವರು ಚಿಕ್ಕವರು ಬುದ್ಧಿವಂತರಾಗಿರುತ್ತಾರೆ, ದೊಡ್ಡವರು ಅವರಿಗೆ ಗೌರವ ಕೊಡಬೇಕಾಗಿ ಬರುತ್ತೆ. ಏಕೆಂದರೆ ಬುದ್ಧಿ ಅವರದ್ದು ತೀಕ್ಷ್ಣವಾಗಿರುತ್ತೆ. ಬಲೆ ಚಿಕ್ಕವರು ಬುದ್ಧಿವಂತರಾಗಿರ್ತಾರೆ, ಆಗ ದೊಡ್ಡವರು ಅವರಿಗೆ ಗೌರವ ಕೊಡಬೇಕಾಗತ್ತೆ. ಏಕೆಂದರೆ ಅವರ ಬುದ್ಧಿ ಓಶ್ಯಾರಿರುತ್ತೆ ಅಲ್ವಾ, ಗೆಲಪ್ ಮಾಡಿರ್ತಾರೆ, ಮುಂದುವರೆದಿರ್ತಾರೆ. ಸರ್ವಿಸ್ನ ಆಸಕ್ತಿಯನ್ನು ನೋಡಿ ಬಾಬಾರವರು ಸಹ ಖುಷಿ ಪಡ್ತಾರೆ ಅಲ್ವಾ, ಇವರು ಒಳ್ಳೆ ಸರ್ವಿಸ್ ಮಾಡ್ತಾರೆ ಎಂದು. ಪೂರ್ತಿ ದಿನ ಪ್ರದರ್ಶನೆಯಲ್ಲಿ ತಿಳಿಸುವ ಅಭ್ಯಾಸ ಮಾಡಬೇಕು. ಪ್ರಜೆಗಳಂತೂ ಬಹಳಷ್ಟು ತಯಾರಾಗುತ್ತಾರೆ ಅಲ್ವಾ, ಬೇರೆ ಯಾವುದೇ ಉಪಾಯ ಇಲ್ಲ. ಸೂರ್ಯವಂಶಿ, ಚಂದ್ರವಂಶಿ, ರಾಜ, ರಾಣಿ, ಪ್ರಜೆಗಳು ಎಲ್ಲರೂ ಇಲ್ಲಿ ತಯಾರಾಗುತ್ತಾರೆ. ಎಷ್ಟು ಸರ್ವಿಸ್ ಮಾಡಬೇಕು. ಮಕ್ಕಳ ಬುದ್ಧಿಯಲ್ಲೂ ಇದಂತೂ ಇದೆ, ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ಮನೆ ಮಠದಲ್ಲಿ ಇರುವುದರಿಂದ ಪ್ರತಿಯೊಬ್ಬರ ಸ್ಥಿತಿಯಂತೂ ತಮ್ಮದೇ ಆಗಿರುತ್ತೆ ಅಲ್ವಾ. ಮನೆ ಮಠವನ್ನಂತೂ ಬಿಡಬೇಕಾಗಿಲ್ಲ. ಬಾಬಾ ಹೇಳುತ್ತಾರೆ, ಮನೆಯಲ್ಲಿ ಇರಿ ಬಲೆ, ಆದರೆ ಬುದ್ಧಿಯಲ್ಲಿ ಈ ನಿಶ್ಚಯ ಇಟ್ಟುಕೊಳ್ಳಬೇಕು, ಹಳೆಯ ಪ್ರಪಂಚವಂತೂ ಈಗ ಸಮಾಪ್ತಿಯಾಗಲಿದೆ, ನಮಗಂತೂ ನಮ್ಮ ತಂದೆಯ ಜೊತೆ ಕೆಲಸವಿದೆ. ಇದನ್ನು ತಿಳಿದುಕೊಂಡಿದ್ದೀರಾ? ಕಲ್ಪದ ಮೊದಲು ಯಾರು ಜ್ಞಾನ ಪಡೆದಿದ್ದರೂ ಅವರೇ ಪಡೆಯುತ್ತಾರೆ. ಸೆಕೆಂಡ್ ಬೈ ಸೆಕೆಂಡ್ ಎಲ್ಲವೂ ಪುನರಾವರ್ತನೆ ಆಗುತ್ತಿದೆ. ಆತ್ಮನಲ್ಲಿ ಜ್ಞಾನ ಇರುತ್ತೆ ಅಲ್ವಾ, ತಂದೆಯ ಬಳಿಯೂ ಜ್ಞಾನವಿದೆ. ತಾವು ಮಕ್ಕಳು ತಂದೆಯ ಸಮಾನ ಆಗಬೇಕು. ಜ್ಞಾನದ ಪಾಯಿಂಟ್ಸನ್ನು ಧಾರಣೆ ಮಾಡಿಕೊಳ್ಳಬೇಕು. ಎಲ್ಲ ಪಾಯಿಂಟ್ಸು ಒಂದೇ ಸಮಯದಲ್ಲಿ ತಿಳಿಸಲಾಗುವುದಿಲ್ಲ. ವಿನಾಶವೂ ಸಹ ಸನ್ಮುಖದಲ್ಲಿ ನಿಂತಿದೆ. ಇದು ಅದೇ ವಿನಾಶವಾಗಿದೆ. ಸತ್ಯಯುಗ, ತ್ರೇತಾಯುಗದಲ್ಲಿ ಯುದ್ಧ ಆಗುವುದಿಲ್ಲ. ನಂತರ ಯಾವಾಗ ಬಹಳ ಧರ್ಮಗಳಾಗುತ್ತವೆ, ಲಷ್ಕರ್ ಬರುತ್ತೆ, ಆಗ ಯುದ್ಧ ಶುರುವಾಗತ್ತೆ.
ಮೊಟ್ಟ ಮೊದಲು ಆತ್ಮರು ಸತೋ ಪ್ರಧಾನರಿಂದ ಕೆಳಗಿಳಿದು ಸತೋ ರಜೋ ತಮೋನ ಸ್ಥಿತಿಯಲ್ಲಿ ಬರುತ್ತಾರೆ. ಇದೆಲ್ಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಬರಬೇಕು. ಶಿವ ತಂದೆಯೇ ಬಂದು ನಮಗೆ ಖಜಾನೆ ಕೊಡುತ್ತಿದ್ದಾರೆ. ಇದು ಬುದ್ಧಿಯಲ್ಲಿ ಧಾರಣೆಯಾಗಬೇಕು. ಒಳ್ಳೊಳ್ಳೆ ಮಕ್ಕಳು ನೋಟ್ ಮಾಡಿಕೊಳ್ಳುತ್ತಾರೆ, ಪಾಯಿಂಟ್ಸನ್ನು ಬರೆದುಕೊಳ್ಳುತ್ತಾರೆ. ಬರೆದುಕೊಳ್ಳುವುದು ತುಂಬ ಒಳ್ಳೆಯದು. ಬುದ್ಧಿಯಲ್ಲಿ ಟಾಪಿಕ್ಸ್ ಬರುತ್ತೆ. ಇಂದು ಈ ಟಾಪಿಕ್ ಬಗ್ಗೆ ತಿಳಿಸಬೇಕು ಎಂದು ಬಾಬಾ ಹೇಳುತ್ತಾರೆ. ನಾನು ನಿಮಗೆ ಎಷ್ಟೆಲ್ಲ ಖಜಾನೆಗಳನ್ನು ಕೊಟ್ಟಿದ್ದೆ. ಸತ್ಯಯುಗ ತ್ರೇತಾಯುಗದಲ್ಲಿ ನಿಮ್ಮ ಬಳಿ ಅಪಾರವಾದ ಸಂಪತ್ತು ಇತ್ತು. ಮತ್ತು ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಅದು ಕಡಿಮೆ ಆಗುತ್ತಾ ಹೋಯಿತು. ಖುಷಿಯೂ ಕಡಿಮೆ ಆಯಿತು. ಒಂದಲ್ಲ ಒಂದು ವಿಕರ್ಮವಾಗಲು ಪ್ರಾರಂಭವಾಯಿತು. ಇಳಿಯುತ್ತಾ ಇಳಿಯುತ್ತಾ ಕಲೆಗಳು ಕಡಿಮೆ ಆಯಿತು. ಸತೋ ಪ್ರಧಾನ, ಸತೋ ರಜೋ ತಮೋನ ಸ್ಥಿತಿ ಆಯಿತು. ಸತೋಯಿಂದ ರಜೋನಲ್ಲಿ ಬಂದರೆ ಅಂದರೆ ಹಾಗೆ ತಕ್ಷಣ ಏನು ಬೀಳೋದಿಲ್ಲ, ನಿಧಾನವಾಗಿ ಕೆಳಗಿಳಿಯುತ್ತಾ ಬಂದಿದ್ದೀರಾ. ಸತೋ ಪ್ರಧಾನರಿಂದ ನಿಧಾನವಾಗಿ ಮೆಟ್ಟಿಲಿಳಿಯುತ್ತಾ ಬಂದಿರಿ. ಕಲೆಗಳು ಕಡಿಮೆ ಆಯಿತು. ದಿನ ಪ್ರತಿದಿನ ಕಡಿಮೆ ಆಗುತ್ತಾ ಹೋಗುವುದು. ಈಗ ಜಂಪ್ ಮಾಡಬೇಕು. ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಅದಕ್ಕಾಗಿ ಸಮಯವೂ ಬೇಕು, ಗಾಯನವೂ ಇದೆ. ಹತ್ತಿದರೆ ವೈಕುಂಠ ರಸದ ಅನುಭವ ಮಾಡುತ್ತೀರಾ. ಬಿದ್ದರೆ ಮಾಯೆಗೆ ವಶ ಆದರೆ ಚಕನಾಚೂರ ಆಗುತ್ತೀರಾ. ಕಾಮವಿಕಾರದ ಪೆಟ್ಟು ಬಿತ್ತಂದರೆ ಏಕದಂ ಚಕನಾಚೂರು, ಮೂಳೆ ಮುರಿದು ಹೋಗುವುದು. ಯಾವುದೇ ಮನುಷ್ಯರು ತಮ್ಮ ಜೀವಘಾತ ಮಾಡ್ಕೊಳ್ತಾರೆ, ಆತ್ಮಘಾತ ಮಾಡ್ಕೊಳ್ಳೋದಿಲ್ಲ. ಜೀವಘಾತ ಅಂತ ಹೇಳಲಾಗುತ್ತೆ. ಯಾರಾದರೂ ಸುಸೈಡ್ ಮಾಡ್ತಾರಲ್ಲ, ಜೀವಘಾತ ಅದು, ಆತ್ಮಘಾತ ಅಲ್ಲ. ಆತ್ಮನಿಗೆ ಸಮಾಪ್ತಿ ಮಾಡಲಿಕ್ಕಾಗಲ್ಲ. ಆತ್ಮ ಅವಿನಾಶಿ. ಇಲ್ಲಂತೂ ತಂದೆಯಿಂದ ಆಸ್ತಿ ಪಡೆಯಬೇಕು, ತಂದೆಯನ್ನು ನೆನಪು ಮಾಡಬೇಕು. ಏಕೆಂದರೆ ತಂದೆಯಿಂದ ರಾಜ್ಯ ಭಾಗ್ಯ ಸಿಗುವುದು. ತಮ್ಮನ್ನು ತಾವು ಕೇಳಿಕೊಳ್ಳಬೇಕು. ನಾವು ತಂದೆಯನ್ನು ನೆನಪು ಮಾಡಿ ಭವಿಷ್ಯಕ್ಕಾಗಿ ಎಷ್ಟು ಸಂಪಾದನೆ ಮಾಡಿಕೊಂಡೆವು, ಎಷ್ಟು ಕುರುಡರಿಗೆ ಊರುಗೋಲಾದೆವು. ಮನೆಯಲ್ಲಿ ಸಂದೇಶ ಕೊಡಬೇಕು. ಈ ಹಳೆಯ ಪ್ರಪಂಚ ಈಗ ಬದಲಾಗುತ್ತಿದೆ. ತಂದೆ ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮೆಟ್ಟಿಲಿನ ಚಿತ್ರದಲ್ಲಿ ಎಲ್ಲವೂ ತೋರಿಸಲಾಗಿದೆ. ಇದನ್ನು ತಯಾರು ಮಾಡುವುದರಲ್ಲಿ ಪರಿಶ್ರಮವಿಡಿಸುವುದು. ಪೂರ್ತಿ ದಿನ ವಿಚಾರ ನಡೆಯುತ್ತಿರುತ್ತದೆ. ಯಾವ ರೀತಿ ಸಹಜ ಮಾಡಿ ಅನ್ಯರಿಗೆ ತಿಳಿಸಬೇಕು, ಹೇಗೆ ಹೇಳಿದ್ರೆ ಬೇರೆಯವರು ತಿಳಿದುಕೊಳ್ಳುತ್ತಾರೆ. ಈ ಪೂರ್ತಿ ಪ್ರಪಂಚ ಅಂತೂ ಇಲ್ಲಿ ಬರೋದಿಲ್ಲ ಅಲ್ವಾ. ದೇವಿ ದೇವತಾ ಧರ್ಮದವರು ಅಷ್ಟೇ ಬರ್ತಾರೆ. ಎಲ್ಲರೂ ಈ ಜ್ಞಾನ ತಿಳ್ಕೊಳ್ಳೋದಿಲ್ಲ. ಯಾರೋ ದೇವತಾ ಧರ್ಮದಲ್ಲಿ ಬರುವವರಿದ್ದಾರೆ, ಅವರಷ್ಟೇ ಜ್ಞಾನ ಮಾರ್ಗದಲ್ಲಿ ಬರ್ತಾರೆ. ನಿಮ್ಮ ಸರ್ವಿಸ್ ಅಂತೂ ತುಂಬ ನಡಿಬೇಕು. ತಾವಂತೂ ತಿಳಿದುಕೊಂಡಿದ್ದೀರಾ. ನಮ್ಮ ಈ ಕ್ಲಾಸು ಎಲ್ಲಿಯವರೆಗೂ ನಡೆಯುತ್ತೆ? ಲಕ್ಷಾಂತರ ವರ್ಷಗಳು ಅಂತ ಅವರು ಕಲ್ಪದ ಆಯುಷ್ಯನ್ನು ಬರೆದಿದ್ದಾರೆ. ಶಾಸ್ತ್ರಗಳನ್ನು ತಿಳಿಸುತ್ತಿರುತ್ತಾರೆ, ತಿಳಿದುಕೊಳ್ಳುತ್ತಾರೆ. ಯಾವಾಗ ಅಂತ್ಯವಾಗುವುದು ಆಗ ಎಲ್ಲರ ಸದ್ಗತಿ ದಾತ ಬರುತ್ತಾರೆ. ನಮ್ಮ ಯಾರು ಚೇಲೆ ಇದ್ದಾರೆ, ನಮ್ಮ ಅನುಯಾಯಿಗಳಿದ್ದಾರೆ, ಅವರ ಗತಿಯೂ ಆಗುತ್ತದೆ. ನಾವು ಹೋಗಿ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಗುತ್ತೇವೆ ಎಂದು ಅವರು ತಿಳ್ಕೊಂಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಸಾಧು ಸಂತರು. ಆದರೆ ಬಾಬಾ ಹೇಳ್ತಾರೆ ಆ ರೀತಿ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಗುವುದಿಲ್ಲ. ಸೊ ನೀವು ಈಗ ತಿಳಿದುಕೊಂಡಿದ್ದೀರಾ, ನಾವು ಅಮರ ತಂದೆಯ ಮೂಲಕ ಸತ್ಯ ಅಮರ ಕಥೆಯನ್ನು ಕೇಳುತ್ತಿದ್ದೇವೆ. ಅಮರ ತಂದೆ ಏನು ಹೇಳುತ್ತಿದ್ದಾರೆ ಅದನ್ನು ಒಪ್ಪಿಕೊಳ್ಳಬೇಕು. ಕೇವಲ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಪವಿತ್ರರಾಗಿರಿ. ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು, ಪದವಿಯು ಕಡಿಮೆ ಆಗುವುದು. ಸರ್ವಿಸ್ನಲ್ಲಿ ಪರಿಶ್ರಮ ಪಡಬೇಕು. ಹೀಗೆ ದದೀಚಿ ಋಷಿಯ ಉದಾಹರಣೆ ಇದೆ. ಮೂಳೆಗಳನ್ನು ಸೇವೆಯಲ್ಲಿ ಸರ್ವಿಸ್ನಲ್ಲಿ ತೊಡಗಿಸಿದರು. ತಮ್ಮ ಶರೀರದ ವಿಚಾರವೂ ಇಟ್ಟುಕೊಳ್ಳದೆ ಇಡೀ ದಿನ ಸರ್ವಿಸ್ನಲ್ಲಿ ಇರಬೇಕು. ಅಂತಹವರಿಗೆ ಹೇಳಲಾಗುವುದು ಸರ್ವಿಸ್ನಲ್ಲಿ ಮೂಳೆಗಳನ್ನು ತೊಡಗಿಸುತ್ತಾರೆ ಎಂದು. ಒಂದು ಶಾರೀರಿಕ ಮೂಳೆಗಳನ್ನು ಸರ್ವಿಸ್ನಲ್ಲಿ ತೊಡಗಿಸುವುದು,
ಎರಡನೆಯದು ಆತ್ಮಿಕ ಮೂಳೆಗಳನ್ನು ಸರ್ವಿಸ್ನಲ್ಲಿ ತೊಡಗಿಸುವುದು. ಅಂದರೆ ಶಾರೀರಿಕ ಸೇವೆಯೂ ಮಾಡಬೇಕು, ಮನಸ ಸೇವೆಯೂ ಕೂಡ ಮಾಡಬೇಕಾಗಿದೆ. ಆತ್ಮಿಕ ಸರ್ವಿಸ್ ಮಾಡುವವರು ಆತ್ಮಿಕ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ದಾನ ಮಾಡುವ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಜ್ಞಾನ ದಾನ ಮಾಡುವುದರಲ್ಲಿ. ಪ್ರಪಂಚದಲ್ಲಿ ಮನುಷ್ಯರು ಸರ್ವಿಸ್ ಮಾಡ್ತಾರೆ, ಅದೆಲ್ಲ ಶಾರೀರಿಕವಾಗಿರುವಂತಹದ್ದು. ಬಾಬಾ ಹೇಳ್ತಾರೆ ಶಾಸ್ತ್ರಗಳನ್ನು ತಿಳಿಸುವುದು ಅದೇನು ಆತ್ಮಿಕ ಸರ್ವಿಸ್ ಅಲ್ಲ. ಆತ್ಮಿಕ ಸರ್ವಿಸ್ ಅಂತೂ ಕೇವಲ ತಂದೆಯೇ ಬಂದು ಕಲಿಸುತ್ತಾರೆ. ಸ್ಪಿರಿಚುವಲ್ ತಂದೆಯೇ ಬಂದು ಸ್ಪಿರಿಚುವಲ್ ಆತ್ಮಗಳಿಗೆ ಓದಿಸುತ್ತಾರೆ. ತಾವು ಮಕ್ಕಳು ಈಗ ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ ಸತ್ಯಯುಗಿ ಹೊಸ ಪ್ರಪಂಚದಲ್ಲಿ ಹೋಗಲು. ಅಲ್ಲಿ ತಮ್ಮಿಂದ ಯಾವುದೇ ವಿಕರ್ಮ ಆಗುವುದಿಲ್ಲ. ಅದಿರುವುದೇ ರಾಮರಾಜ್ಯ, ಅಲ್ಲಿರುವುದೇ ಸ್ವಲ್ಪ ಜನ. ಈಗಂತೂ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಅಲ್ವಾ. ಈ ಪೂರ್ತಿ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಈ ಮೆಟ್ಟಿಲಿನ ಚಿತ್ರದಲ್ಲಿ ಪೂರ್ತಿ ಜ್ಞಾನ ಬರುವುದು. ತಂದೆ ಹೇಳುತ್ತಾರೆ, ಈ ಅಂತಿಮ ಜನ್ಮ ಪವಿತ್ರರಾದಾಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ತಾವು ಈ ರೀತಿ ತಿಳಿಸಬೇಕು, ಮನುಷ್ಯರಿಗೆ ಗೊತ್ತಾಗಬೇಕು, ನಾವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ. ಈಗ ಪುನಃ ತಂದೆಯನ್ನು ನೆನಪು ಮಾಡುವುದರಿಂದ ಸತೋ ಪ್ರಧಾನರಾಗುತ್ತೇವೆ. ನೋಡ್ತಾರೆ, ಬುದ್ಧಿ ನಡೆಯುತ್ತೆ. ಈ ಜ್ಞಾನ ಯಾರ ಬಳಿಯೂ ಇಲ್ಲ. ಹೇಳ್ತಾರೆ ಮೆಟ್ಟಿಲಿನ ಚಿತ್ರದಲ್ಲಿ ಅನ್ಯ ಧರ್ಮಗಳ ಸಮಾಚಾರ ಎಲ್ಲಿದೆ ಎಂದು ಕೇಳ್ತಾರೆ. ಮತ್ತು ಈ ಗೋಲದ ಚಿತ್ರದಲ್ಲಿಯೂ ಬರೆಯಲಾಗಿದೆ, ಈ ಹೊಸ ಪ್ರಪಂಚದಲ್ಲಂತೂ ಇವರು ಯಾರು ಬರುವುದೇ ಇಲ್ಲ, ಅವರಿಗೆ ಶಾಂತಿ ಸಿಗತ್ತೆ. ಭಾರತವಾಸಿಗಳೇ ಸ್ವರ್ಗದಲ್ಲಿ ಇರ್ತಾರೆ. ಬಾಬಾರವರೇ ಭಾರತದಲ್ಲಿ ಬಂದು ರಾಜಯೋಗ ಕಲಿಸುತ್ತಾರೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗವನ್ನು ಎಲ್ಲರೂ ಬಯಸುತ್ತಾರೆ, ಇಷ್ಟಪಡ್ತಾರೆ. ಈ ಚಿತ್ರಗಳಿಂದ ಸ್ವಯಂ ತಿಳಿದುಕೊಳ್ಳುತ್ತಾರೆ. ಹೊಸ ಪ್ರಪಂಚದಲ್ಲಿ ಕೇವಲ ಭಾರತವಷ್ಟೇ ಇತ್ತು. ತಮ್ಮ ಧರ್ಮವನ್ನು ಸಹ ತಿಳಿದುಕೊಳ್ಳುತ್ತಾರೆ. ಬಲೆ ಕ್ರೈಸ್ತ ಬಂದರೂ ಧರ್ಮ ಸ್ಥಾಪನೆ ಮಾಡಲಿಕ್ಕೆ. ಈ ಸಮಯದಲ್ಲಿ ಅವರು ತಮೋ ಪ್ರಧಾನರಾಗಿದ್ದಾರೆ. ರಚಯಿತ ಮತ್ತು ರಚನೆಯ ಎಷ್ಟು ದೊಡ್ಡ ಜ್ಞಾನವಿದೆ. ತಾವು ಹೇಳಬಹುದು, ನಮಗೆ ಅನ್ಯರ ಹಣದ ಅವಶ್ಯಕತೆ ಇಲ್ಲ, ಹಣವನ್ನು ನಾವು ಏನು ಮಾಡುವುದು. ತಾವು ಸಹ ಕೇಳಿ ಈ ಜ್ಞಾನವನ್ನು ಬೇರೆಯವರಿಗೂ ಹೇಳಿ. ಈ ಚಿತ್ರ ಎಲ್ಲ ಪ್ರಿಂಟ್ ಮಾಡಿಸ್ಕೊಡಿ, ಪ್ಯಾಂಪ್ಲೆಂಟ್ಸು, ಬುಕ್ಸು, ಅದೇನೇ ಅವಶ್ಯಕತೆ ಇದೆ ಅದು ಹೇಳಬಹುದು. ಸೇವೆ ಮಾಡಲಿಕ್ಕೆ ಅದು ಮಾಡಿಸಿಕೊಡಿ ಅಂತ ಹೇಳಬಹುದು ಅಂತಾರೆ ಬಾಬಾ. ಈ ಚಿತ್ರಗಳನ್ನು ಪ್ರಿಂಟ್ ಮಾಡಿಸಿ ಕೊಡಿ, ಈ ಚಿತ್ರಗಳಿಂದ ಕೆಲಸ ತಗೊಳ್ಳಿ, ಹಾಲು ಕಟ್ಟಿಸಿ ಕೊಡಿ. ಈ ಜ್ಞಾನ ಹೇಳಲಿಕ್ಕೋಸ್ಕರ ನಮಗೆ ಯೂಸ್ ಆಗತ್ತೆ. ಹಾಲು ಕಟ್ಟಿಕೊಡಿ, ಹಾಲು ಕೊಡಿ, ನಿಮ್ಮದು ಕ್ಲಾಸಲ್ಲಿ ಮಾಡ್ತೀವಿ, ಸೆಂಟರ್ ಓಪನ್ ಮಾಡ್ತೀವಿ ಅಂತ ಹೇಳಿ. ದುಡ್ಡು ಬೇಡ, ಈ ರೀತಿ ಸೇವೆ ಮಾಡಿ ಅಂತ ಹೇಳಿ. ಬಾಕಿ ನಾವು ಹಣ ತಗೊಂಡೇನು ಮಾಡೋದು? ನಿಮ್ಮ ಮನೆಯ ಕಲ್ಯಾಣವಾಗತ್ತೆ. ತಾವು ಕೇವಲ ವ್ಯವಸ್ಥೆ ಮಾಡಿಕೊಡಿ. ಈ ಜ್ಞಾನ ಹೇಳಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಬಹಳಷ್ಟು ಜನ ಬಂದು ಹೇಳುತ್ತಾರೆ, ರಚಯಿತ ಮತ್ತು ರಚನೆಯ ಜ್ಞಾನವಂತೂ ತುಂಬ ಚೆನ್ನಾಗಿದೆ, ಇದಂತೂ ಮನುಷ್ಯರು ತಿಳಿದುಕೊಳ್ಳಬೇಕು. ಹೊರದೇಶದವರು ಸಹ ಈ ಜ್ಞಾನವನ್ನು ಕೇಳಿ ತುಂಬ ಇಷ್ಟಪಡುತ್ತಾರೆ, ಬಹಳ ಖುಷಿ ಪಡುತ್ತಾರೆ, ತಿಳಿದುಕೊಳ್ಳುತ್ತಾರೆ. ನಾವು ತಂದೆಯ ಜೊತೆ ಯೋಗ ಜೋಡಿಸಿದಾಗ ವಿಕರ್ಮ ವಿನಾಶವಾಗುವುದು. ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ತಿಳಿದುಕೊಳ್ಳುತ್ತಾರೆ, ಈ ಜ್ಞಾನ ಭಗವಂತನ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ಹೇಳುತ್ತಾರೆ, ಸ್ವಯಂ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಆದರೆ ಆ ತಂದೆ ಹೇಗೆ ಬರುತ್ತಾರೆ ಅದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮಾತುಗಳನ್ನು ಕೇಳಿ ಖುಷಿ ಪಡುತ್ತಾರೆ. ಪುರುಷಾರ್ಥ ಮಾಡಿ ಯೋಗ ಕಲಿಯುತ್ತಾರೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ಪುರುಷಾರ್ಥ ಮಾಡುತ್ತಾರೆ. ಸರ್ವಿಸ್ಗಾಗಿ ಬಹಳಷ್ಟು ವಿಚಾರಗಳು ಮಾಡಬೇಕು. ಭಾರತದಲ್ಲಿ ತಾವು ಈ ಕಲೆಯನ್ನು ತೋರಿಸಿದಾಗ ಬಾಬಾರವರು ಹೊರಗಡೆಯೂ ಸಹ ಕಳುಹಿಸುತ್ತಾರೆ ಸೇವೆಗೆ. ಇದು ಮಿಷನ್ ಹೊರ ದೇಶಗಳಲ್ಲಿಯೂ ಕೂಡ ಹೋಗುತ್ತೆ. ಈಗ 140 ದೇಶಗಳಲ್ಲಿ ಬಾಬನ ಕಾರ್ಯ ನಡೀತಿದೆ ಅಲ್ವಾ, ಬಾಬರವರ ಸೇವೆ. ಈಗಂತೂ ಸಮಯ ಇದೆ ಅಂತಾರೆ ಬಾಬಾ. ಅಂದರೆ ಸಾಕಾರದಲ್ಲಿದ್ದಾಗ ಬಾಬಾ ಹೇಳಿದರು, ಈಗಂತೂ ಪೂರ್ತಿ ವಿಶ್ವದಲ್ಲಿ ಬಾಬರವರ ಜ್ಞಾನದ ಪ್ರಚಾರ ಪ್ರಸಾರ ಆಗ್ತಿದೆ, ಬಾಬನ ಸರ್ವೀಸು ಆಗ್ತಾ ಇದೆ. ಹೊಸ ಪ್ರಪಂಚ ತಯಾರಾಗುವುದರಲ್ಲಿ ಸ್ವಲ್ಪ ಸಮಯ ಹಿಡಿಸ್ತಾ ಇದೆ.
ಕೆಲವು ಕಡೆ ಭೂಕಂಪಗಳಾಗತ್ತೆ. 2-3 ವರ್ಷದಲ್ಲೇ ಏಕ್ದಮ್ ಹೊಸ ಮನೆ ನಿರ್ಮಾಣವಾಗಿಬಿಡತ್ತೆ. ತುಂಬ ಕೆಲಸಗಾರರು ಬರ್ತಾರೆ, ಸಾಮಾನು ಎಲ್ಲ ತಯಾರಾಗ್ಬಿಡತ್ತೆ. ಅವೆಲ್ಲ ತಯಾರಾಗುವುದರಲ್ಲಿ ನಿಧಾನವೇ ಆಗೋದಿಲ್ಲ. ಹೊರದೇಶದಲ್ಲಿ ಮನೆ ಹೇಗೆ ತಯಾರಾಗತ್ತೆ? ಮಿನಿಟ್ ಮೋಟರ್. ಸ್ವರ್ಗದಲ್ಲಿ ಇನ್ನೆಷ್ಟು ಬೇಗ ಆಗಬಹುದು. ಚಿನ್ನ ಬೆಳ್ಳಿ ಎಲ್ಲ ತುಂಬ ಸಿಗತ್ತೆ ತಮಗೆ. ಗಣಿಗಳಿಂದ ತಾವು ಚಿನ್ನ ಬೆಳ್ಳಿ ಎಲ್ಲ ವಜ್ರಗಳು ಎಲ್ಲ ತಗೊಳ್ತೀರಾ. ಕಲೆ ಎಲ್ಲ ಕಲಿತಾ ಇದ್ದೀರಾ. ಕಲೆ ಎಲ್ಲ ಸೈನ್ಸಿನ ಅಭಿಮಾನ ಎಷ್ಟು ನಡೀತಾ ಇದೆ. ಈ ಸೈನ್ಸ್ ಮತ್ತೆ ಅಲ್ಲಿ ಕೆಲಸಕ್ಕೆ ಬರುತ್ತದೆ ಸತ್ಯಯುಗದಲ್ಲಿ. ಇಲ್ಲಿ ಕಲಿಯುವವರು ಮತ್ತೆ ಮುಂದಿನ ಜನ್ಮದಲ್ಲಿ ಅಲ್ಲಿ ತಗೊಂಡು ಬರ್ತಾರೆ. ಈ ಕಲೆಯನ್ನು ಅಲ್ಲಿ ಕೆಲಸಕ್ಕೆ ಬಳಸುತ್ತಾರೆ. ಆ ಸಮಯದಲ್ಲಂತೂ ಪೂರ್ತಿ ಪ್ರಪಂಚ ಹೊಸದಾಗುವುದು. ರಾವಣ ರಾಜ್ಯ ಸಮಾಪ್ತಿಯಾಗುವುದು. ಪಂಚತತ್ವಗಳು ಸಹ ನಿಯಮಬದ್ಧವಾಗಿ ಸೇವೆಯಲ್ಲಿ ಇರುತ್ತವೆ. ಸ್ವರ್ಗ ತಯಾರಾಗುವುದು. ಅಲ್ಲಿ ಯಾವುದೇ ಉಪದ್ರವ ಆಗುವುದಿಲ್ಲ. ರಾವಣ ರಾಜ್ಯವೇ ಇರುವುದಿಲ್ಲ. ಎಲ್ಲರೂ ಸತೋಪ್ರಧಾನರಾಗಿರುತ್ತಾರೆ. ಎಲ್ಲದಕ್ಕಿಂತ ಒಳ್ಳೆಯ ಮಾತಾಗಿದೆ, ತಾವು ಮಕ್ಕಳಿಗೆ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು. ತಂದೆ ಖಜಾನೆಗಳನ್ನು ಕೊಡುತ್ತಿದ್ದಾರೆ, ಅವುಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ದಾನ ಮಾಡಬೇಕು. ಎಷ್ಟೆಷ್ಟು ದಾನ ಮಾಡುತ್ತೀರಾ ಅಷ್ಟು ನಿಮ್ಮ ಬಳಿ ಜಮಾ ಆಗುತ್ತದೆ. ಸರ್ವೀಸೇ ಮಾಡಲಿಲ್ಲವೆಂದರೆ ಧಾರಣೆ ಹೇಗಾಗುವುದು? ಸರ್ವೀಸ್ನಲ್ಲಿ ಬುದ್ಧಿಯನ್ನು ನಡೆಸಬೇಕು. ಸರ್ವೀಸ್ ಅಂತೂ ಬಹಳ ಆಗತ್ತೆ. ದಿನ ಪ್ರತಿದಿನ ಉನ್ನತಿಯನ್ನು ಹೊಂದಬೇಕು, ಉನ್ನತಿಯಾಗಬೇಕು. ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಸರ್ವೀಸು ವೃದ್ಧಿ ಮಾಡಬೇಕು, ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸದಾ ಆತ್ಮಿಕ ಸರ್ವೀಸ್ನಲ್ಲಿ ತತ್ಪರರಾಗಿರಬೇಕು. ಜ್ಞಾನಧನ ದಾನ ಮಾಡಿ ಖುಷಿಯಲ್ಲಿ ನೃತ್ಯ ಮಾಡಬೇಕು. ಸ್ವಯಂ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಧಾರಣೆ ಮಾಡಿಸಬೇಕು. ಎರಡನೇ ಪಾಯಿಂಟು, ತಂದೆಯೇನು ಜ್ಞಾನ ಖಜಾನೆಯನ್ನು ಕೊಡುತ್ತಿದ್ದಾರೆ, ಅದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ನೋಟ್ಸು ಬರ್ಕೊಳ್ಬೇಕು, ಪಾಯಿಂಟ್ಸನ್ನು ಬರೆದುಕೊಳ್ಳಬೇಕು. ನಂತರ ಟಾಪಿಕ್ ಬಗ್ಗೆ ತಿಳಿಸಬೇಕು. ಜ್ಞಾನಧನವನ್ನು ದಾನ ಮಾಡಲು ಉಮಂಗ ಉತ್ಸಾಹದಲ್ಲಿ ಇರಬೇಕು, ಬಹಳ ಆಸಕ್ತರಾಗಿ ಇರಬೇಕು. ವರದಾನ, ಸತ್ಯತೆಯ ಮಹಾನತೆಯ ಮೂಲಕ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಅಥಾರಿಟಿ ಸ್ವರೂಪರಾಗಿರಿ. ಸತ್ಯತೆಯ ಮಹಾನತೆಯ ಮೂಲಕ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಅಥಾರಿಟಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ, ಸತ್ಯತೆಯ ಅಥಾರಿಟಿ ಸ್ವರೂಪ ಮಕ್ಕಳ ಗಾಯನವಿದೆ. ಸತ್ಯವಾಗಿರುವಂತಹವರು ಸದಾ ನೃತ್ಯ ಮಾಡುತ್ತಿರುತ್ತಾರೆ. ಸತ್ಯತೆಯ ದೋಣಿಯನ್ನು ಅಲುಗಾಡಿಸಬಹುದು, ಆದರೆ ಮುಳುಗಿಸಲಾಗುವುದಿಲ್ಲ. ಸತ್ಯತೆಯ ದೋಣಿ ಅಲುಗಾಡಬಹುದು, ಆದರೆ ಮುಳುಗೋದಿಲ್ಲ. ನಿಮ್ಮನ್ನು ಯಾರು ಎಷ್ಟೇ ಅಲುಗಾಡಿಸಲು ಪ್ರಯತ್ನ ಮಾಡಲಿ, ಆದರೆ ನೀವು ಸತ್ಯತೆಯ ಮಹಾನತೆಯಿಂದ ಮತ್ತಷ್ಟು ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಾ. ಅವರು ನಿಮ್ಮನ್ನು ಅಲುಗಾಡಿಸುವುದಿಲ್ಲ, ಆದರೆ ಉಯ್ಯಾಲೆಯನ್ನು ಅಲುಗಾಡಿಸುತ್ತಾರೆ. ಇದು ಅಲುಗಾಡುವುದಲ್ಲ, ಆದರೆ ತೂಗುವುದಾಗಿದೆ. ಆದ್ದರಿಂದ ತಾವು ಅವರಿಗೆ ಧನ್ಯವಾದಗಳನ್ನು ಹೇಳಿ, ತಾವು ತೂಗ್ತಾ ಇರಿ, ನಾವು ತಂದೆಯ ಜೊತೆಯಲ್ಲಿ ತೂಗಾಡುತ್ತಿರುತ್ತೇವೆ ಖುಷಿಯಲ್ಲಿ. ಅವರು ತಮ್ಮ ಉಯ್ಯಾಲೆಯನ್ನು ತೂಗುತ್ತಾರೆ, ತಾವು ಬಾಬನ ಜೊತೆಯಲ್ಲಿ ಉಯ್ಯಾಲೆಯಲ್ಲಿ ತೂಗಾಡ್ತಿರ್ತೀರಾ. ಸ್ಲೋಗನ್, ಸರ್ವಶಕ್ತಿಗಳ ಪ್ರಕಾಶ ಲೈಟ್ ಸದಾ ಜೊತೆಯಲ್ಲಿದ್ದಾಗ ಮಾಯೆ ಸಮೀಪವೂ ಸಹ ಬರಲು ಸಾಧ್ಯವಿಲ್ಲ. ಸರ್ವಶಕ್ತಿಗಳ ಲೈಟ್ ಇದ್ದಾಗ ಸದಾ ಜೊತೆಯಲ್ಲಿ ಮಾಯೆ ಸಮೀಪವೂ ಬರುವುದಿಲ್ಲ. ಅವ್ಯಕ್ತ ಇಶಾರೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕತೆ, ಸ್ವಚ್ಛತೆ, ಮಹಾನತೆ, ಮಧುರತೆ ಮತ್ತು ಮನಸ್ಸು, ಮಾತು, ಕರ್ಮದಲ್ಲಿ ಮಹಾನತೆ, ಈ 5 ಮಾತುಗಳು
ಒಬ್ಬೊಬ್ಬರ ಪ್ರತಿ ಹೆಜ್ಜೆಯಿಂದ ಒಬ್ಬೊಬ್ಬರಿಂದಲೂ ಪ್ರತಿ ಹೆಜ್ಜೆಯಲ್ಲಿ ಕಾಣಬೇಕು. ಬಾಬಾ ಹೇಳ್ತಾರೆ, ಏಕತೆ, ಸ್ವಚ್ಛತೆ, ಸೂಕ್ಷ್ಮತೆ, ಮಧುರತೆ ಮತ್ತು ಮನಸ್ಸು, ಮಾತು, ಕರ್ಮದಲ್ಲಿ ಮಹಾನತೆ. ಈ ಮಾತುಗಳು ತಾವು ಒಬ್ಬೊಬ್ಬರಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಕಾಣಬೇಕು. ಆಗ ತಂದೆಯ ಪ್ರತ್ಯಕ್ಷತೆ ಸಹಜವಾಗಿ ಆಗುವುದು. ಇಲ್ಲಿಯವರೆಗೆ ಸಂಸ್ಕಾರಗಳಲ್ಲಿ ಏನು ಭಿನ್ನತೆ ಕಾಣುತ್ತಿದೆ ಅದನ್ನು ಏಕತೆಯಲ್ಲಿ ತರಬೇಕು. ಏಕತೆಗಾಗಿ ಪರಸ್ಪರದಲ್ಲಿ ಒಬ್ಬರ ಮಾತಿಗೆ ಒಬ್ಬರು, ಒಬ್ಬರ ಸಲಹೆಗೆ ಒಬ್ಬರು ಗೌರವ ಕೊಡಿ. ಹಾಜಿ ಮಾಡುತ್ತಾ ತಮ್ಮ ವಿಚಾರವನ್ನು ಅವಶ್ಯವಾಗಿ ಕೊಡಿ. ಮತ್ತೆ ಏಕತೆಯ ಬಂಧನದಲ್ಲಿ ಬಂಧಿತರಾಗಿರಿ. ಇದೇ ಏಕತೆ ಸಫಲತೆಗೆ ಸಾಧನವಾಗಿದೆ. ಈ ಏಕತೆಯೇ ಸಫಲತೆಯ ಸಾಧನವಾಗಿದೆ. ಓಂ ಶಾಂತಿ.